ಕುರಿಗಳ ತೂಕ ಬೇಗ ಹೆಚ್ಚಾಗಲು ಏನ್ ಮಾಡ್ಬೇಕು? ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂಡ್ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಾಳ ಇಂಪಾರ್ಟೆಂಟ್ ಐತಿ. ಯಾಕಂದ್ರ ಕುರಿ ಸಾಕಾಣಿಕೆ ಒಳಗ ಮೇನ್ ಕುರಿಗಳ ತೂಕ ಹೆಂಗ ಹೆಚ್ಚ್ ಮಾಡೋದು ಅಂತ ಹೇಳಿ. ಸೊ ಇದ್ರ ಬಗ್ಗೆ ನನಗ ಬಹಳಷ್ಟು ಜನ ಕಮೆಂಟ್ಸ್ ಒಳಗ DM ಅಂಡ್ ಕಮೆಂಟ್ ಒಳಗ ಕೇಳಾತಾರ. ನಮ್ ಮರಿಗಳಿಗೆ ಎಷ್ಟೇ ರೀತಿಯ ಆಹಾರ ಕೊಟ್ರು, ಎಷ್ಟೇ ಒಳ್ಳೆ ಆಹಾರ ಕೊಟ್ರು ನಮ್ ಕುರಿ ವೇಟ್ ಗೇನ್ ಆಗ್ತಿಲ್ಲ. ಸೊ ಇದಕ್ಕೆ ಏನ್ ಸೊಲ್ಯೂಷನ್ ಕೊಡ್ರಿ. ವೇಗವಾಗಿ ಶಾರ್ಟ್ ಟರ್ಮ್ ಒಳಗ ಕುರಿಗಳ ತೂಕ ಯಾವ ರೀತಿ ಹೆಚ್ಚ್ ಮಾಡ್ಬೋದು ನ್ಯಾಚುರಲ್ ಆಗಿ ಹೇಳ್ರಿ ಅಂತ ಕೇಳಿದ್ರು. ಸೊ ಇವತ್ತ ಈ ಟಾಪಿಕ್ ನಾನು ಹೇಳ್ಬೇಕಂತ ಅನ್ಕೊಂಡೀನಿ. ನ್ಯಾಚುರಲ್ ಆಗಿ ವೇಗವಾಗಿ ಕುರಿಗಳ ತೂಕ ಯಾವ ರೀತಿ ಹೆಚ್ಚ್ ಮಾಡೋದಂತ. ಸೊ ವಿಡಿಯೋ ಇಂಪಾರ್ಟೆಂಟ್ ಐತಿ, ಎಲ್ಲಿಗೆ ಸ್ಕಿಪ್ ಮಾಡ್ತಾರೆ ಫುಲ್ ವಿಡಿಯೋ ನೋಡ್ರಿ. ಮೊದಲನೇದಾಗಿ ಕುರಿಗಳ ತೂಕ ಯಾಕೆ ಹೆಚ್ಚಾಗಲ್ಲ ಅಂತ ತಿಳ್ಕೊಳೋಣಂತ. ಕುರಿಗಳ ತೂಕ ಹೆಚ್ಚಾಗದೆ ಇರೋದಕ್ಕ ಬಹಳಷ್ಟು ಕಾರಣಗಳದಾವು. ಅದ್ರೊಳಗ ಆಹಾರ ಪದ್ಧತಿ ಒಂದು. ಸರಿಯಾದ ಆಹಾರ ಪದ್ಧತಿ ಆಮೇಲೆ ಸರಿಯಾದ ಆಹಾರ ಕ್ರಮಗಳನ್ನ ಅವರು ಅಳವಡಿಸಿಕೊಂಡಿರೋದಿಲ್ಲ. ಸೊ ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂದ್ರೆ ಯಾವ ರೀತಿ ಅಂತ ಕೇಳ್ಬೋದು. ಸೊ ಒಂದು ಮೇಂಟೈನ್ ಮಾಡಲ್ಲ. ಈಗ ಕುರಿ ಸಾಕಾಣಿಕೆ ಒಳಗ ಫ್ಯಾಟ್ನಿಂಗ್ ಒಳಗ ಮೇನ್ ಅಂದ್ರ ಕೈ ತಿಂಡಿ. ಸೊ ಕೈ ತಿಂಡಿನ ಒಂದೇ ರೀತಿಯಿಂದ ಕೊಟ್ಕೊಂಡ್ ಹೋಗೋದಿಲ್ಲ, ಹೆಚ್ಚು ಕಮ್ಮಿ ಮಾಡ್ತಿರ್ತಾರ. ಆಮೇಲೆ ಯಾರೋ ಒಬ್ರದ್ದು ಮಾತು ಕೇಳಿ ಒಂದ್ಸರಿ ಒಂಥರ ಕೈ ತಿಂಡಿ ಮಾಡಿದ್ರೆ ಇನ್ನೊಂದ್ಸರಿ ಇನ್ನೊಂದ್ ತರ ಮಾಡ್ತಿರ್ತಾರ. ಸೊ ಇದೆಲ್ಲ ಸೈಡ್ ಎಫೆಕ್ಟ್ ಇಂದ ಮರಿಗಳು ಗ್ರೋತ್ ಸರಿಯಾಗಿ ಬರೋದಿಲ್ಲ. ಸೊ ಆಹಾರ ಪದ್ಧತಿ ಫಸ್ಟ್ ಒಂದ್ ಬ್ಯಾಚಿಗೆ ಏನ್ ಸ್ಟಾರ್ಟ್ ಮಾಡಿರ್ತೀರಿ ಅದು ಎಂಡ್ ಆಗೋವರೆಗೂ ಕ್ರಮೇಣವಾಗಿ ಹೆಚ್ಚು ಮಾಡಿಸ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಿಮ್ ಕುರಿಗಳ ಗ್ರೋತ್ ಚೆನ್ನಾಗ್ ಬರ್ತಾವ. ಅದನ್ನ ಬಿಟ್ಟು ಜೀರ್ಣಕ್ರಿಯೆ ಸಮಸ್ಯೆ ಆಗ್ತಿರ್ತಾವ ಮರಿಗಳಿಗೆ. ಅದ್ರ ಜೊತೆಗೆ ಡಿವಾರ್ಮಿಂಗ್ ಸರಿಯಾಗಿ ಮಾಡಿರೋದಿಲ್ಲ. ಅಲ್ಲಿ ಜಂತು ಹುಳುಗಳು ಏನಾದ್ರು ಮರಿಗಳ ಹೊಟ್ಟೆಯೊಳಗೆ ಜಂತು ಹುಳುಗಳಿದ್ರೆ ಸೊ ಅಲ್ಲಿ ಕೂಡ ನಿಮ್ ಮರಿಗಳು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ, ತೂಕ ಹೆಚ್ಚಾಗೋದಿಲ್ಲ. ಅದ್ರ ಜೊತೆಗೆ ಸ್ವಚ್ಛವಾದ ನೀರು ಮರಿಗಳಿಗೆ ಬಹಳ ಇಂಪಾರ್ಟೆಂಟ್ ಐತಿ. ನಿಮ್ಮ ಕುರಿ ಸಾಕಾಣಿಕೆ ಒಳಗ ಆಹಾರ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ನೀರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತಂದ್ರ ನೀರಿನ ಬಗ್ಗೆ ಯಾರು ಅಷ್ಟು ಕಾಳಜಿ ವಹಿಸೋದಿಲ್ಲ, ನಿರ್ಲಕ್ಷ್ಯ ಮಾಡ್ತಾರೆ. ಏನಂದ್ರ ನೀರ್ ತುಂಬಿಟ್ಬಿಟ್ಟಿದ್ರೆ ಅಲ್ಲಿ ನೀರ್ ಅದಾವು ವಾಪಸ್ ಏನ್ ನೋಡೋದು ಅದ್ ಯಾವಾಗೂ ಟಬ್ ತುಂಬಿದಂಗ ಕಾಣ್ತಿರ್ತೈತಿ. ಸೊ ಅಲ್ಲಿ ಅವ್ರ ಏನ್ ಅನ್ಕೋತಾರ ನೀರ್ ಅದಾವ್ ಮರಿ ಕುಡಿತಾವ್ ಬಿಡು ಅಂತ ಅನ್ಕೋತಾರ. ಇದು ಕುರಿ ಸಾಕಾಣಿಕೆ ಒಳಗ ಹೆಂಗಂದ್ರ ಒಂದ್ ಲೆಕ್ಕಕ್ ನಾವ್ ಮನುಷ್ಯರು ಅದ್ರೊಳಗೆ ಏನಾದ್ರು ಸ್ವಲ್ಪ ಕಸ ಬಿದ್ದಿದ್ರ ತೆಗೆದು ಕುಡಿತೀವೇನೋ. ಆದ್ರ ಕುರಿಗಳು ಎಷ್ಟು ಸೂಕ್ಷ್ಮ ಅಂತಂದ್ರೆ ಸ್ವಲ್ಪ ಅವಕ್ಕೆ ಏನಾದ್ರು ಸ್ಮೆಲ್ ಬಂದ್ರ ಅದ್ರೊಳಗ ಏನಾದ್ರು ಬಿದ್ದಿದ್ರ ಕುರಿಗಳು ನೀರ್ ಕುಡಿಯಲ್ಲ. ಬಿದ್ದಿದ್ರ ಅನ್ನೋದ್ಕಿಂತ ಯಾವ ರೀತಿ ಅಂದ್ರ ಈಗ ಮರಿಗಳು ಫುಡ್ ತಿಂದು ಕಂಟಿನ್ಯೂ ಅಲ್ಲೇ ನೀರ್ ಇಟ್ಟಿದ್ರಿ ಅಂದ್ರ ಒಂದಿಷ್ಟು ಏನಾದ್ರು ಫುಡ್ ತಿಂತಂದ್ರ ಕಾಳದು ತಿಂದಾಗ ಹೋಗಿ ನೀರ್ ಕುಡ್ದಾಗ ಅಲ್ಲಿ ಆ ಕಾಳುಗಳು ಏನಾದ್ರು ನೀರೊಳಗ್ ಬಿದ್ದಾಗ ಅದೊಂದು ಒಂದೆರಡ್ ಮೂರ್ ತಾಸಾಗಿಂದ ಸ್ಮೆಲ್ ಆಗಕ ಸ್ಟಾರ್ಟ್ ಆಗುತ್ತೆ. ಸೊ ಆ ನೀರು ವಾಪಸ್ ಮರಿ ಕುಡಿಯೋದಿಲ್ಲ. ಕುರಿ ಸಾಕಾಣಿಕೆ ಒಳಗ ನೀರು ಎಷ್ಟು ಕುಡಿತಾವ್ ಮರಿಗಳು, ಎಷ್ಟು ಹೆಚ್ಚಿಗೆ ನೀರ್ ಕುಡಿತಾವು ಅಷ್ಟು ಚೆನ್ನಾಗಿ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತಾ. ಸೊ ಮರಿಗಳಿಗೆ ಡೈಜೆಷನ್ ಪವರ್ ಇಂಪ್ರೂವ್ ಆದ್ರ ಅಷ್ಟೇ ಕುರಿಗಳು ಆಹಾರ ಚೆನ್ನಾಗಿ ತಿನ್ನೋದಕ್ಕ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಮಿಸ್ಟೇಕ್ ಮಾಡೋದು ಆಹಾರ ಪದ್ಧತಿ ಸರಿಯಾಗಿರೋದಿಲ್ಲ. ಆಮೇಲೆ ಅದಕ್ಕ ಮಿನರಲ್ ಮಿಕ್ಸ್ಚರ್ ಕೊರತೆ ಇರುತ್ತೆ, ಮಿನರಲ್ ಮಿಕ್ಸ್ಚರ್ ಸರಿಯಾಗಿ ಕೊಡೋದಿಲ್ಲ. ಆಮೇಲೆ ಡಿವಾರ್ಮಿಂಗ್ ಕರೆಕ್ಟ್ ಆಗಿ ಅದಕ್ಕ ಮಾಡ್ಸಿದ್ರು ಒಂದೊಂದ್ಸರಿ ಹತ್ತಿರೋದಿಲ್ಲ. ಜಂತು ಹುಳುಗಳ ಸಮಸ್ಯೆಯಿಂದ, ನೀರಿನ ಸಮಸ್ಯೆಯಿಂದ. ಇನ್ನೊಂದ್ ಏನಂದ್ರ ಶೆಡ್ ಹೈಜೀನ್ ಆಗಿರೋದಿಲ್ಲ. ಸೊ ಶೆಡ್ ಹೈಜೀನ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಅಂದ್ರ ಮರಿಗಳು ಯಾವಾಗ್ಲೂ ಒಂದು ಒಳ್ಳೆ ವಾತಾವರಣದೊಳಗಿದ್ರ ಅಷ್ಟೇ ಮರಿಗಳು ಚೆನ್ನಾಗಿ ಗ್ರೋತ್ ಬರ್ತಾವ್. ಸೊ ಈ ಎಲ್ಲಾ ಮಿಸ್ಟೇಕ್ ಗಳಿಂದ ಸರಿಯಾಗಿ ಮರಿಗಳು ಗ್ರೋತ್ ಬರೋದಿಲ್ಲ. ಸೊ ಈಗ ಎರಡನೇದಾಗಿ ಹೇಳ್ಬೇಕಂದ್ರೆ ಕರೆಕ್ಟ್ ಆಗಿರುವಂತ ಫೀಡಿಂಗ್ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ ಒಂದಿಷ್ಟು ಜನ ಹಸಿ ಮೇವು ಕೊಡೋದಿಲ್ಲ ಕುರಿಗಳಿಗೆ. ಸೊ ಹಸಿ ಮೇವು ಕೊಡೋದು ಕೂಡ ತುಂಬಾನೇ ಒಳ್ಳೇದು. ಯಾವ ರೀತಿ ಅಂತಂದ್ರ ಹಸಿ ಮೇವು ಒಳಗ ಪ್ರೋಟೀನ್ ರಿಚ್ ಇರುತ್ತೆ. ಸೊ ಅದರಿಂದ ಪ್ರೋಟೀನ್ ಮರಿಗಳಿಗೆ ಹಸಿ ಮೇವಿಂದ ಪ್ರೋಟೀನ್ ಸಿಗುತ್ತೆ. ಇನ್ನ ಒಣ ಮೇವು ಕೂಡ ಕೊಡ್ಬೇಕು ಮರಿಗಳಿಗೆ. ಯಾಕಂದ್ರ ಒಣ ಮೇವಿಂದ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಒಣ ಮೇವು ತಗೊಳೋದ್ರಿಂದ ಮರಿಗಳು ಡೈಜೆಷನ್ ಚೆನ್ನಾಗಾಗುತ್ತ. ಸೊ ಇನ್ನೊಂದು ಮೂರನೇದು ಏನಂದ್ರ ಕೈ ತಿಂಡಿ ಕಾಳುಗಳನ್ನ ಕೊಡೋದ್ರಿಂದ ಮರಿಗಳಿಗೆ ಎನರ್ಜಿ ಮತ್ತ ವೇಟ್ ಗೇನ್ ಆಗೋದೇ ಮೇನ್ ಕೈ ತಿಂಡಿಯಿಂದ. ಸೊ ಈ ಮೂರನ್ನ ನೀವು ಪಾಲಿಸ್ಬೇಕಾಗುತ್ತ. ಸೊ ಕೆಲವೊಬ್ರು ಅನ್ನೋದಕ್ಕಿಂತ ಬಹಳಷ್ಟು 50% ಜನ ಹಸಿ ಮೇವು ಹಾಕೋದಿಲ್ಲ. ಹಸಿ ಮೇವು ಹಾಕೋರು ಯಾರಪ್ಪ ಅಂತಂದ್ರೆ ಒಣ ಮೇವು ಶಾರ್ಟೇಜ್ ಇದ್ದವ್ರಷ್ಟೇ ಹಸಿ ಮೇವನ್ನ ಮೇಂಟೈನ್ ಮಾಡ್ತಾರೆ. ಹಸಿ ಮೇವು ಒಣ ಮೇವು. ಸೊ ಈ ಪ್ರೊಸೀಜರ್ನ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ಹಸಿ ಮೇವು ಹಾಕೋದಿಲ್ಲ ಅಂದ್ರೆ 2 ಟೈಮು ಒಣ ಮೇವು ಹಾಕಿ 1 ಟೈಮ್ ಕಾಳುಗಳನ್ನ ಹಾಕೋದ್ರಿಂದ ಆ ಗ್ರಾಮ್ ಲೆಕ್ಕಕ್ಕೆ ಕರೆಕ್ಟ್ ಆಗಿ ಈ ತೂಕದ ಮರಿಗೆ ಇಷ್ಟೇ ಗ್ರಾಮ್ ಅಂತ ಇರುತ್ತೆ. ಸೊ ಆ ರೀತಿ ಹಾಕೋದ್ರಿಂದ ಮರಿಗಳ ತೂಕ ಹೆಚ್ಚಾಗುತ್ತ. ಸೊ ಯಾವ ರೀತಿ ಅಂದ್ರೆ ಬೆಳಗ್ಗೆ ಒಂದ್ಸರಿ ಒಣ ಮೇವು, ಮಧ್ಯಾಹ್ನ ಒಂದ್ಸರಿ ಒಣ ಮೇವು, ಸಾಯಂಕಾಲ ಕಾಳುಗಳನ್ನ ಕೈ ತಿಂಡಿನ ಹಾಕೋದ್ರಿಂದ ಮರಿಗಳು ವೇಟ್ ಚೆನ್ನಾಗ್ ಬರ್ತಾವು. ಸೊ ಕೈ ತಿಂಡಿ ಯಾವ ರೀತಿ ಮಾಡ್ಕೊಳ್ಳೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದ್ರೆ ನಾನ್ ಲಾಸ್ಟ್ ವಿಡಿಯೋದೊಳಗ ಕೈ ತಿಂಡಿ ಯಾವ ರೀತಿ ಮಾಡ್ಕೊಳ್ಳೋದಂತ ಹೇಳಿದ್ದೆ. ಸೊ ಆ ವಿಡಿಯೋ ನೀವು ನೋಡ್ಬಹುದು. ಸೊ ಈಗ ಮೂರನೇ ಪಾಯಿಂಟ್ ಅಂದ್ರ ಸಪ್ಲಿಮೆಂಟ್ಸ್ ಮತ್ತ ಮಿನರಲ್ಸ್.
ಸೊ ಈ ಕುರಿ ಸಾಕಾಣಿಕೆ ಒಳಗ ನಿಮ್ಗ ಆಹಾರ ಎಷ್ಟ್ ಇಂಪಾರ್ಟೆಂಟ್ ಆಗುತ್ತೋ ಅದ್ರ ಜೊತೆಗೆ ಸಪ್ಲಿಮೆಂಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸಪ್ಲಿಮೆಂಟ್ಸ್ ಅಂದ್ರೆ ಯಾವ ರೀತಿ ಅದಕ್ಕ ಸಪೋರ್ಟ್ ಮಾಡ್ಬೇಕು ನಾವು ಕೊಡುವಂತ ತಿಂಡಿಗೆ ಅದ್ರ ಜೊತೆಗೆ ಮರಿಗಳು ವೇಟ್ ಗೇನ್ ಆಗೋದಕ್ಕ ಸಪೋರ್ಟ್ ಆಗ್ಬೇಕು. ಸೊ ಯಾವ ರೀತಿ ಯಾವೆಲ್ಲ ಸಪೋರ್ಟ್ ಮಾಡ್ತಾವಂದ್ರೆ ಮೊದಲನೇದಾಗಿ ಆ ಕೈ ತಿಂಡಿ ಜೊತೆಗೆ ಮಿನರಲ್ ಮಿಕ್ಸ್ಚರ್ ಕೊಡೋದ್ರಿಂದ ಮರಿಗಳು ತೂಕ ಚೆನ್ನಾಗಿ ವೇಟ್ ಗೇನ್ ಆಗುತ್ತಾ, ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಬಹಳಷ್ಟು ಜನ ಮಿನರಲ್ ಮಿಕ್ಸ್ಚರ್ ಕೊಡೋದಿಲ್ಲ. ಒಂದಿಷ್ಟು ಕಡೆ ಹೆಂಗಾಗ್ಬಿಡುತ್ತಂದ್ರ ಮಿನರಲ್ ಮಿಕ್ಸ್ಚರ್ ಹಾಕಿರೋದ್ರಿಂದ ಮರಿಗಳು ಆ ಸ್ಮೆಲ್ಲಿಗೆ ಫುಡ್ ತಿನ್ನೋದಿಲ್ಲ. ಸೊ ಅವಾಗ ಏನಾಗ್ಬಿಡುತ್ತಂದ್ರ ಒಂದಿಷ್ಟ್ ಜನ ಅದನ್ನ ಸ್ಟಾಪ್ ಮಾಡ್ಬಿಡ್ತಾರ. ಈ ಕೈ ತಿಂಡಿ ಒಳಗ ಮಿನರಲ್ ಮಿಕ್ಸ್ಚರ್ ಎಷ್ಟ್ ಇಂಪಾರ್ಟೆಂಟ್ ಐತಿ ಅಂದ್ರ ನೀವು ಹಾಕಿಲ್ಲ ಇನ್ನೂವರೆಗೂ ಅಂದ್ರ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. 1 ತಿಂಗಳು ಮರಿ ವೇಟ್ ಚೆಕ್ ಮಾಡಿ 1 ತಿಂಗಳು ನೀವು ಮಿನರಲ್ ಮಿಕ್ಸ್ಚರ್ ಹಾಕಿ ಮರಿಗಳಿಗೆ ಫುಡ್ ಕೊಟ್ಟು ನೋಡ್ರಿ. ಬಹಳ ಡಿಫ್ರೆನ್ಸ್ ಕಾಣುತ್ತೆ ನಿಮ್ಗ. ಮಿನರಲ್ ಮಿಕ್ಸ್ಚರ್ ಹಾಕೋದ್ರಿಂದ ಫಾಸ್ಟ್ ಆಗಿ ವೇಟ್ ಗೇನ್ ಆಗುತ್ತೆ. ಸೊ ಮಿನರಲ್ ಮಿಕ್ಸ್ಚರ್ ಆಗಾನ ನಾವು ಡೈಲಿ ಕೊಡ್ಬೋದಾ ಅಂತ ಕೇಳೋದಾದ್ರೆ ಡೈಲಿ ಕೊಡಬಾರ್ದು. ವಾರದೊಳಗ 3 ರಿಂದ 4 ಸರಿ ಕೊಟ್ರೆ ಸಾಕಾಗುತ್ತ. ಸೊ ಈ ರೀತಿ ಮಿನರಲ್ ಮಿಕ್ಸ್ಚರ್ ಕೊಡ್ಬೇಕಾಗುತ್ತೆ. ಇದೊಂದು ಫಸ್ಟ್ ಮಿನರಲ್ಸ್ ಅಂಶ ಅದ್ರೊಳಗೆ ಇರೋದ್ರಿಂದ ಎಲ್ಲಾ ರೀತಿಯ ಖನಿಜಗಳು ನಮ್ಮ ಮರಿ ಬಾಡಿಗೆ ಸಿಗುತ್ತ. ಸೊ ಸೆಕೆಂಡ್ ಸಪ್ಲಿಮೆಂಟ್ಸ್ ಯಾವ ರೀತಿ ಅಂತಂದ್ರೆ ಈಗ ಕ್ಯಾಲ್ಸಿಯಂ ಟಾನಿಕ್, ಲಿವರ್ ಟಾನಿಕ್ ನಿಮ್ಗೆಲ್ಲ ಗೊತ್ತಿದ್ದಿದ್ದೆ ಐತಿ. ಸೊ ಈ ಲಿವರ್ ಟಾನಿಕ್, ಕ್ಯಾಲ್ಸಿಯಂ ಟಾನಿಕ್ ಕೊಡೋದ್ರಿಂದ ಮರಿಗಳು ಹೆಲ್ದಿ ಆಗಿರ್ತಾವು, ರೋಗ ರುಜಿನಗಳು ಕಡಿಮೆ ಆಗುತ್ತಾ, ಅದಾದ್ಮೇಲೆ ವೇಟ್ ಗೇನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತಂದ್ರೆ ಮರಿ ಲಿವರ್ ಚೆನ್ನಾಗಿತ್ತಂದ್ರೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ನಾವು ಲಿವರ್ ಟಾನಿಕ್ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಮರಿ ಹೊಸದಾಗಿ ತಂದಾಗ ಡಿವಾರ್ಮಿಂಗ್ ಮಾಡಿರ್ತೀರಿ. ಸೊ ಡಿವಾರ್ಮಿಂಗ್ ಆದ್ಮೇಲೆ ನೀವು 2-3 ದಿನ ಬಿಟ್ಟು ಲಿವರ್ ಟಾನಿಕ್ ಹಾಕ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಡಿವಾರ್ಮಿಂಗ್ ಎಷ್ಟ್ ಎಫೆಕ್ಟ್ ಮಾಡುತ್ತಂದ್ರ ಮರಿಗಳ ಲಿವರ್ ಡ್ಯಾಮೇಜ್ ಮಾಡುವಂತ ಚಾನ್ಸಸ್ ಇರ್ತಾವ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಂತ ನಿಮ್ದು 3 ತಿಂಗಳದೇನ್ ಫ್ಯಾಟ್ನಿಂಗ್ ಇರುತ್ತಲ್ಲ, 2.5 ಇಂದ 3 ತಿಂಗಳು ಫ್ಯಾಟ್ನಿಂಗ್, ಆ ಫ್ಯಾಟ್ನಿಂಗ್ ಒಳಗ ಲಿವರ್ ಟಾನಿಕ್ ಮತ್ತೆ ಕ್ಯಾಲ್ಸಿಯಂ ಟಾನಿಕ್ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಯಾಲ್ಸಿಯಂ ಟಾನಿಕ್ ಯೂಸ್ ಮಾಡೋದ್ರಿಂದ ನಿಮ್ಗ ಮರಿಗಳ ಬೋನ್ಸ್ ಸ್ಟ್ರಾಂಗ್ ಆಗ್ತಾವು, ಹೆಲ್ದಿ ಆಗಿರ್ತಾವ, ವೇಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ. ಸೊ ಲಿವರ್ ಟಾನಿಕ್, ಕ್ಯಾಲ್ಸಿಯಂ ವಿತ್ ಮಿನರಲ್ ಮಿಕ್ಸ್ಚರ್, ಈ 3 ಸಪ್ಲಿಮೆಂಟ್ಸ್ ಅಂಡ್ ಮಿನರಲ್ಸ್ ನಿಮ್ಮ ಕುರಿಗಳು ವೇಗವಾಗಿ ತೂಕ ಹೆಚ್ಚೋದಕ್ಕ ಸಹಾಯ ಮಾಡ್ತಾವ್. ಇನ್ನ 4ನೇ ಪಾಯಿಂಟ್ ಹೇಳೋದಾದ್ರೆ ಈ ಕುರಿ ಸಾಕಾಣಿಕೆ ಒಳಗ ನಾನು ಆಗ್ಲೇ ಹೇಳ್ದಂಗ ನೀರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀರು ಮತ್ತ ಹೈಜೀನ್ ಬಹಳ ಮೇಂಟೈನ್ ಮಾಡ್ಬೇಕಾಗುತ್ತೆ. ನಾವು ಸರಿಯಾದ ಆಹಾರ ಕೊಡ್ತೀವಿ ಮರಿಗಳಿಗೆ, ನೀವು ಹೇಳ್ದಂಗ ಕ್ಯಾಲ್ಸಿಯಂ ಟಾನಿಕ್, ಲಿವರ್ ಟಾನಿಕ್, ಮಿನರಲ್ ಮಿಕ್ಸ್ಚರ್ ಎಲ್ಲಾ ಕೊಡ್ತೀವಿ. ಆದ್ರೂ ನಮ್ಮ ಮರಿಗಳು ಸರಿಯಾಗಿ ವೇಟ್ ಗೇನ್ ಆಗ್ತಿಲ್ಲ ಅಂತ ನೀವು ಹೇಳೋದಾದ್ರೆ ಹೇಳ್ಬೇಕಂದ್ರ ಮರಿಗಳು ಇರುವಂತ ವಾತಾವರಣ ಬಹಳ ಕ್ಲೀನ್ ಆಗಿರ್ಬೇಕು. ಯಾಕಂದ್ರ ನೀವ್ ಅಬ್ಸರ್ವ್ ಮಾಡ್ದಂಗ ಮರಿಗಳ ಮೈ ಮೇಲೆ ಬಹಳಷ್ಟು ಉಣ್ಣೆ ಇರುತ್ತ. ಸೊ ಅಲ್ಲೇನಾದ್ರೂ ಮರಿಗಳು ಯೂರಿನ್ ಮಾಡಿದ್ರ ಆಗ್ಲಿ, ಅಲ್ಲಿ ಏನಾದ್ರೂ ಹಸಿ ಇದ್ರ ಆಗ್ಲಿ, ಅಲ್ಲಿ ಕುಂದ್ರೋದು ಏಳೋದು ಮಾಡ್ತು. ನೀವೇನಾದ್ರೂ ಶೆಡ್ ಕ್ಲೀನ್ ಇಟ್ಕೊಂಡಿಲ್ಲ ಅಂದ್ರೆ ಅಲ್ಲೇ ಇದ್ದು ಆಮೇಲೆ ಕುರಿಗಳೊಳಗ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಇರುತ್ತ. ಡಿಸೀಸ್ಗಳು ಬಹಳ ಬೇಗನೆ ಅಟ್ಯಾಕ್ ಆಗ್ತಾವ್. ಸೊ ಹೆಂಗಾಗ್ಬಿಡುತ್ತಂದ್ರ ಡಿಸೀಸ್ಗಳು ಏನಾದ್ರೂ ಒಂದ್ಸರಿ ಮರಿಗಳಿಗೆ ಅಟ್ಯಾಕ್ ಆಗ್ಬಿಟ್ರಂದ್ರ ನೀವು ಯಾವ ರೀತಿ ಮೆಡಿಸನ್ ಕೊಟ್ರು ಒಂದ್ 50% ಬದುಕುವಂತ ಚಾನ್ಸಸ್ ಬಹಳ ಕಡಿಮೆ ಇರ್ತಾವು. ಸೊ ಆ ರೀತಿಯಿಂದಾಗಿ ನೀವು ನಿಮ್ಮ ಶೆಡ್‌ನ ಬಹಳ ಹೈಜೀನ್ ಆಗಿ ಕ್ಲೀನ್ ಆಗಿ ಇಟ್ಕೋಬೇಕಾಗುತ್ತ. ಇನ್ನ ನೀರಿನ ವಿಷಯಕ್ ಬಂದರೆ ನಾನ್ ಆಗ್ಲೇ ಹೇಳ್ದಂಗ ಕುರಿ ಸಾಕಾಣಿಕೆ ಒಳಗ ನೀರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತ. ಈ ನೀರ್ನ ನೀವು ದಿನಕ್ಕೆ 2 ಸರಿ ಆದ್ರೂ ಕ್ಲೀನ್ ಮಾಡಿ ಟಬ್ ನೀವು ಏನು ಒಂದು ಟಬ್ ಇಡ್ತಿರ್ತೀರಿ, ಬಕೆಟ್ ಇಡ್ತಿರ್ತೀರಿ, ಅದನ್ನ ಕ್ಲೀನ್ ಮಾಡಿ ಸ್ವಚ್ಛವಾಗಿರುವಂತ ನೀರ್ ಕೊಡ್ರಿ. ಇನ್ನ ನೀರಿನ ವಿಚಾರನ ಹೇಳ್ಬೇಕಂದ್ರೆ ಈಗ ಬ್ಯಾಸ್ಗಿ ಬಂತು, ನೀವು ದಿನಕ್ಕ 3 ರಿಂದ 4 ಸರಿ ಅಂತೂ ನೀರು ಮರಿಗಳಿಗೆ ಚೆನ್ನಾಗ್ ನೀರ್ ಕುಡಿಸ್ರಿ. ಅಕಸ್ಮಾತ್ ನಿಮ್ ಮರಿ ನೀರ್ ಕುಡಿಯತಿಲ್ಲ ಅಂತ ಅನ್ಸಿದ್ರ ನಿಮ್ಗ ಲಿಕ್ಕಿಂಗ್ ಸ್ಟೋನ್ ಅಂತ ಸಿಗುತ್ತಾ ಅದನ್ನ ಕೊಡ್ರಿ. ಇಲ್ಲ ನೀವು ಏನ್ ಕೈ ತಿಂಡಿ ಕೊಡ್ತಿರ್ತೀರಲ್ಲ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಉಪ್ಪನ್ನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮರಿಗಳು ಚೆನ್ನಾಗಿ ನೀರ್ ಕುಡಿತಾವು. ಸೊ ಉಪ್ಪಿನ ಅಂಶ ಮರಿಗಳ ದೇಹಕ್ಕೆ ಹೋದಂಗ ನೀರು ಹೆಚ್ಚಾಗಿ ಕುಡಿತಾವ್. ಸೊ ಮರಿ ನೀರ್ ಏನಾದ್ರು ಕಡಿಮೆ ಕುಡಿತಿತ್ತಂದ್ರೆ ಈ ರೀತಿ ಮಾಡ್ಬಹುದು. ಅದಾದ್ಮೇಲೆ ಈಗ ಬ್ಯಾಸ್ಗಿ ಇರೋ ಕಾರಣ ನೀವು ಮರಿಗಳಿಗೆ ನೀರು ಕೊಡುವಾಗ ಒಂದು ಎನರ್ಜಿ ಡ್ರಿಂಕ್ ಹಂಗ 1 ಟೈಮ್ ಆದ್ರೂ ಕೊಡ್ಬೇಕಾಗುತ್ತ ಡೈಲಿ. ಸೊ ಎನರ್ಜಿ ಡ್ರಿಂಕ್ ಯಾವ ರೀತಿಯಪ್ಪ ಅಂತಂದ್ರೆ ನೀವು ಡೈಲಿ ಕೊಡುವಂತ ನೀರೊಳಗ ಒಂದ್ ಹೊತ್ತು ಒಂದಿಷ್ಟು ಉಪ್ಪು ಮತ್ತ ಒಂದಿಷ್ಟು ಬೆಲ್ಲನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮರಿಗಳಿಗೆ ಬೇಕಾಗಿರುವಂತ ಒಂದು ಪ್ರೋಟೀನ್ ಮತ್ತ ಪ್ರೋಟೀನ್ ಅನ್ನೋದ್ಕಿಂತ ಒಂದು ಎನರ್ಜಿ ಸಿಗುತ್ತ ಬಾಡಿಗೆ. ನಮ್ಗೆ ಈಗ ಏನಾದ್ರು ಸುಸ್ತಾಗಿದ್ರೆ 1 ಗ್ಲಾಸ್ ಬೆಲ್ಲದ ನೀರು ಅಥವಾ ಉಪ್ಪು ನಿಂಬೆಹಣ್ಣು ಏನಾದ್ರು ಹಿಂಡ್ಕೊಂಡ್ ಕುಡಿದ್ರೆ ನಮ್ಗೆ ಎಷ್ಟು ಎನರ್ಜಿ ಸಿಗುತ್ತಲ್ಲ ಅದೇ ರೀತಿ ಮರಿಗಳ ದೇಹಕ್ಕೂ ಕೂಡ ಆಗುತ್ತ. ಸೊ ಈ ಬ್ಯಾಸ್ಗಿ ಒಳಗ ನೀವ್ ಅದನ್ನ ಕೇರ್ ಮಾಡ್ಬೇಕಾಗುತ್ತ. ಸೊ ಹೇಳ್ದಂಗ ನೀರು, ಶೆಡ್ಡಿಂದು ಹೈಜೀನ್ ಆಗಿರ್ಬೇಕು. ಆಮೇಲೆ ಶೆಡ್ ಒಳಗ ಕರೆಕ್ಟ್ ಆಗಿ ಗಾಳಿ ಆಡ್ತಿರ್ಬೇಕು. ಶೆಡ್ ಏನಾದ್ರು ಕ್ಲೋಸ್ ಇತ್ತಂದ್ರೆ ಏನಾಗ್ಬಿಡುತ್ತಂದ್ರ ಡಿಸೀಸ್ಗಳು ಜಾಸ್ತಿ ಅಟ್ಯಾಕ್ ಆಗ್ತಿರ್ತಾವ. ಸೊ ಶೆಡ್ ಓಪನ್ ಇಟ್ಕೋರಿ, ಗಾಳಿ ಒಂದ್ ಕಡೆಯಿಂದ ಒಂದ್ ಕಡೆ ಪಾಸ್ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕ ಗಾಳಿ ಪಾಸ್ ಆಗ್ತಿರ್ಬೇಕು. ಆ ತರ ನಿಮ್ ಶೆಡ್ ಇಟ್ಕೋರಿ. ಬಹಳ ಕ್ಲೋಸ್ ಮಾಡಿ ನಾವು ಏನು
ಫ್ಯಾಟ್ನಿಂಗ್ ಮಾಡಾತೀವಿ ಒಂದೇ ಕಡೆ ನಿಲ್ಲಿಸಿ ಮಾಡಾತೀವಿ ಅಂತ ಫುಲ್ ಕ್ಲೋಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಶೆಡ್ ಓಪನ್ ಇರ್ಬೇಕು. ಶೆಡ್ ಮತ್ತೆ ನೀರಿನ ವಿಚಾರಕ್ಕೆ ಬಂದ್ರೆ ಶೆಡ್ ಓಪನ್ ಇರ್ಬೇಕು. ಅದ್ರ ಜೊತೆಗೆ ಕ್ಲೀನ್ ಆಗಿರುವ ವಾಟರ್ ಕೊಡ್ರಿ. ಇದರಿಂದ ನಿಮ್ಮ ಮರಿಗಳ ತೂಕ ಹೆಚ್ಚಾಗೋದಕ್ಕೂ ಸಹಾಯ ಆಗುತ್ತೆ. ಸೊ ಫಿಫ್ತ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಯಾವ ರೀತಿ ಅಂದ್ರೆ ಮರಿಗಳ ಹೆಲ್ತ್ ಕೇರ್. ಸೊ ಮರಿಗಳ ಹೆಲ್ದಿ ಆಗಿದ್ರ ಅಷ್ಟೇ ವೆಯ್ಟ್ ಗೇನ್ ಆಗುತ್ತಾ, ತೂಕ ಹೆಚ್ಚಿಗೆ ಆಗುತ್ತಾ. ಮರಿಗಳೇ ಹೆಲ್ದಿ ಆಗಿಲ್ಲ ಅಂದ್ರೆ ವೆಯ್ಟ್ ಗೇನ್ ಆಗೋದು ಬಹಳ ಕಷ್ಟ ಆಗುತ್ತೆ. ಸೊ ಯಾವ ರೀತಿ ಅಂತಂದ್ರೆ ಮೇನ್ ನೀವು ಹೆಲ್ತ್ ಕೇರ್ ಒಳಗ ನೋಡ್ಕೋಬೇಕಾಗಿರುವಂತ ಮುಂಜಾಗ್ರತೆ ಕ್ರಮ ಏನಪ್ಪಾ ಅಂತಂದ್ರೆ ಡಿವಾರ್ಮಿಂಗ್. ಕಂಪಲ್ಸರಿ ನಿಮ್ ಮರಿಗಳು ಶೆಡ್ಗೆ ಬಂದ ತಕ್ಷಣ ನೀವು ಡಿವಾರ್ಮಿಂಗ್ ಮಾಡ್ಕೊಲೇಬೇಕಾಗುತ್ತೆ. ಡಿವಾರ್ಮಿಂಗ್ ಏನಾದ್ರೂ ನೀವು ಮಾಡಿಲ್ಲ ಅಂದ್ರೆ ಮರಿಗಳಿಗೆ ಏನಾದ್ರೂ ಜಂತು ಹುಳುಗಳ ಸಮಸ್ಯೆ ಸ್ಟಾರ್ಟ್ ಆಯ್ತಂದ್ರೆ ನೀವ್ ಯಾವ್ದೇ ರೀತಿಯ ಫುಡ್ ಕೊಟ್ರು, ನೀವ್ ಎಷ್ಟೇ ಶೆಡ್ ಕ್ಲೀನ್ ಇಟ್ರು, ಎಷ್ಟೇ ನೀರ್ ಕುಡಿಸಿದ್ರು, ಯಾವ ರೀತಿಯ ಟಾನಿಕ್, ಲಿವರ್ ಟಾನಿಕ್, ಕ್ಯಾಲ್ಸಿಯಂ ಅಥವಾ ಮಿನರಲ್ ಮಿಕ್ಚರ್ ಏನೇ ಕೊಟ್ರುನು ಒಂದ್ ಸರಿ ಜಂತು ಹುಳು ಆಯ್ತಂದ್ರೆ ನೀವು ಕೊಟ್ಟಿರುವಂತ ಎಲ್ಲಾ ಅಂಶಗಳನ್ನ ಆ ಜಂತು ಹುಳುನೇ ತಿನ್ನುತ್ತಾ, ಅದ್ರ ಬ್ಲಡ್ ಕೂಡ ಹೀರುತ್ತಾ. ಸೊ ಅಲ್ಲಿ ಆ ಮರಿಗಳು ಎಗ್ಳ ಆಗೋದಿಲ್ಲ, ಇಂಪ್ರೂವ್ ಆಗೋದಿಲ್ಲ, ವೇಟ್ ಗೇನ್ ಆಗೋದಿಲ್ಲ. ಸೊ ಮೇನ್ ಹೆಲ್ತ್ ಕೇರ್ ಒಳಗ ಮರಿಗಳಿಗೆ ಡಿವಾರ್ಮಿಂಗ್ ಮಾಡ್ಸೋದು ಕಂಪಲ್ಸರಿ ಇರುತ್ತ. ಇನ್ನ ಡಿವಾರ್ಮಿಂಗ್ ಆಗಿಂದ ವ್ಯಾಕ್ಸಿನೇಷನ್ ಅನ್ನೋದು ಬಹಳ ಕಂಪಲ್ಸರಿ ಆಗತ್ತ. ಸೊ ಯಾವ ರೀತಿ ಅಂತಂದ್ರೆ ಈಗ ನಮ್ ಮರಿ ಏನು ಚೆನ್ನಾಗೈತಿ, ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ, ನಾವು 2 ತಿಂಗಳು ಫ್ಯಾಟ್ನಿಂಗ್ ಮಾಡ್ತೀವಿ, ವ್ಯಾಕ್ಸಿನೇಷನ್ ಏನ್ ಬೇಕಾಗಿಲ್ಲ ಅಂತ ಅನ್ಕೊಳೋದಾದ್ರೆ ಒಂದ್ ಸರಿ ಏನಾದ್ರು ನಿಮ್ಗ ಇ.ಟಿ ಅಥವಾ ಪಿ.ಪಿ.ಆರ್ ಏನಾದ್ರು ರೋಗ ನಿಮ್ಮ ಮರಿಗಳಿಗೆ ಬಂದ್ಬಿಟ್ರೆ ಏಕಾಏಕಿ ಸಾವಾಗ್ತಾವ್. ಸೊ ಆ ರೋಗ ಡಿಸೀಸ್‌ಗಳೇನಾದ್ರೂ ನಿಮ್ಮ ಮರಿಗಳಿಗೆ ಬಂದ್ರೆ ಇ.ಟಿ ಮತ್ತೆ ಪಿ.ಪಿ.ಆರ್, ಆಮೇಲೆ ನೀವು ಟ್ರೀಟ್ಮೆಂಟ್ ಕೊಟ್ರೆ ಆ ಟ್ರೀಟ್ಮೆಂಟ್ ವರ್ಕ್ ಆಗೋದಿಲ್ಲ. ಹೇಳ್ಬೇಕಂದ್ರೆ ಪಿ.ಪಿ.ಆರ್ ಅನ್ನೋದೊಂದು ಡೇಂಜರಸ್ ವೈರಸ್. ಸೊ ಬೇರೆ ಬ್ಯಾಕ್ಟೀರಿಯಾಗ ಇನ್ಫೆಕ್ಷನ್‌ಗೆ ಏನಾದ್ರೂ ನೀವು ಟ್ರೀಟ್ಮೆಂಟ್ ಕೊಡ್ಬೋದು. ವೈರಸ್‌ಗೆ ಟ್ರೀಟ್ಮೆಂಟ್ ಇಲ್ಲ. ಸೊ ನೀವ್ ಅದಕ್ಕೆ ಏನ್ ಮಾಡ್ಬೇಕಾಗುತ್ತಂದ್ರೆ ಆಂಟಿಬಯೋಟಿಕ್ ಒಂದು ಇಂಜೆಕ್ಷನ್ ಕೊಡ್ತಾರ, ಜ್ವರ ಕಮ್ಮಿ ಆಗೋದಕ್ಕೂ ಕೊಡ್ತಾರ. ಅಷ್ಟೇ ಹೊರತು ಈ ಪಿ.ಪಿ.ಆರ್ ರೋಗನ ತಡೆಗಟ್ಟಕ್ಕಂತ ಔಷಧಿ ಇಲ್ಲ. ಸೊ ಇದನ್ನ ತಡೆಗಟ್ಟಬೇಕಂದ್ರೆ ನೀವು ಅಡ್ವಾನ್ಸ್ ಆಗಿ ಪಿ.ಪಿ.ಆರ್ ವ್ಯಾಕ್ಸಿನೇಷನ್ ಮಾಡಿದ್ರೆ ಅಷ್ಟೇ ನಿಮ್ ಮರಿಗಳಿಗೆ ಪಿ.ಪಿ.ಆರ್ ರೋಗ ಅಟ್ಯಾಕ್ ಆಗೋದನ್ನ ತಡಿಬಹುದು. ಆಮೇಲೆ ನೀವು ವ್ಯಾಕ್ಸಿನೇಷನ್ ಮಾಡಿಸಿದ್ಮೇಲೆ ಪಿ.ಪಿ.ಆರ್ ರೋಗ ಬಂದ್ರೂನು ಮರಿಗಳಿಗೆ ಏನು ಎಫೆಕ್ಟ್ ಆಗಲ್ಲ, ಹೆಲ್ದಿ ಆಗಿರ್ತಾವ. ಇನ್ನ ಇ.ಟಿ ಕೂಡ ಹಂಗೆ. ಇ.ಟಿ ಹೆಂಗಂದ್ರ ಇ.ಟಿ ರೋಗ ಏನಾದ್ರು ಬಂತಂದ್ರ ಇಷ್ಟು ಚಂದ ಅಡ್ಡಾಡ್ಕೊಂಡಿರೋ ಮರಿಗಳು ಒಮ್ಮಿದೊಮ್ಮೆ ಸಾವಾಗ್ತಾವ್. ಯಾವ ರೀತಿ ಅಂದ್ರ ಬೆಳಗ್ಗೆ ಇದ್ದಿದ್ ಮರಿ ಬೆಳಗ್ಗೆ ಅನ್ನೋದೇ ಬೇಡ, 1 ತಾಸ್ ಇದ್ದಿದ್ ಮರಿ ಈಗಿರೋದಿಲ್ಲ. ಸೊ ಇದಕ್ಕ ಪ್ರಾಬ್ಲಮ್ ಏನಂದ್ರ ಇ.ಟಿ. ಸೊ ನಾವು 2 ತಿಂಗಳು ಫ್ಯಾಟ್ನಿಂಗ್ ಒಳಗ ಇ.ಟಿ ಪಿ.ಪಿ.ಆರ್ ಮಾಡೋಸೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ರಿ ಅಂದ್ರ ಅದು ತಪ್ಪು. ನಿಮ್ಗ ಡಿವಾರ್ಮಿಂಗ್ ಎಷ್ಟ್ ಇಂಪಾರ್ಟೆಂಟ್ ಐತಿ ಕುರಿ ಸಾಕಾಣಿಕೆ ಒಳಗ ಅಷ್ಟೇ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್‌ಗಳದಾವು. ಸೊ ವ್ಯಾಕ್ಸಿನೇಷನ್ ಕಂಪಲ್ಸರಿ ಆಗಿ ಮಾಡಿಸ್ರಿ. ಆಮೇಲೆ ನಿಮ್ದು ಅಬ್ಸರ್ವೇಷನ್ ಇರ್ಬೇಕಾಗುತ್ತ ಯಾವ ಮರಿಗಳು ಯಾವ ರೀತಿ ಅದಾವು, ಜ್ವರ ಅದಾವ, ಲೂಸ್ ಮೋಷನ್ ಐತಾ, ಆಮೇಲೆ ಮರಿಗಳು ಸರಿಯಾಗಿ ಫುಡ್ ತಿಂತಾವೆ ಇಲ್ಲ, ನೀರ್ ಕುಡಿತಾವೆ ಇಲ್ಲ ನೋಡ್ಕೋಬೇಕು. ಅಂದ್ರೆ ಮರಿ ಹೆಲ್ದಿ ಐತೆ ಇಲ್ಲ ಅಂತ ನೋಡ್ಕೊಳ್ಳೋದು ಈ ಕುರಿ ಸಾಕಾಣಿಕೆ ಒಳಗ ತೂಕ ಹೆಚ್ಚು ಮಾಡಬೇಕಂದ್ರ ನಿಮ್ ಮರಿ ಮೊದಲು ಹೆಲ್ದಿ ಆಗಿರ್ಬೇಕು. ಇನ್ನ ಸಿಕ್ಸ್ತ್ ಪಾಯಿಂಟ್ ಏನಪ್ಪಾ ಅಂದ್ರ ಕಾಮನ್ ಈ ಫ್ಯಾಟ್ನಿಂಗ್ ಒಳಗಾಗ್ಲಿ ಕುರಿ ಸಾಕಾಣಿಕೆ ಒಳಗ ಕಾಮನ್ ಮಿಸ್ಟೇಕ್ ಗಳು ಏನಂದ್ರ ನಾನು ಆಗ್ಲೇ ಹೇಳ್ದಂಗ ಫುಡ್ ಮೇಂಟೈನ್ ಮಾಡೋದಿಲ್ಲ ಸರಿಯಾಗಿ, ಆಮೇಲೆ ನೀರ್ ಕರೆಕ್ಟ್ ಆಗಿ ಇಡೋದಿಲ್ಲ, ಸರಿಯಾದ ನೀರಿನ ವ್ಯವಸ್ಥೆ ಇರೋದಿಲ್ಲ, ಅಥವಾ ಕ್ಲೀನ್ ಆಗಿರೋ ವಾಟರ್ ಕೊಡೋದಿಲ್ಲ, ಮರಿಗಳಿಗೆ ಹೈಜೀನ್ ಆಗಿ ಶೆಡ್ ಹೈಜೀನ್ ಆಗಿರೋದಿಲ್ಲ, ಆಮೇಲೆ ವ್ಯಾಕ್ಸಿನೇಷನ್ ನ ಅಷ್ಟು ನಿರ್ಲಕ್ಷ್ಯ ಮಾಡ್ತಾರ. ಸೊ ಈ ಎಲ್ಲಾ ತಪ್ಪುಗಳಿಂದ ನಿಮ್ಮ ಮರಿಗಳು ತೂಕ ಹೆಚ್ಚಾಗೋದಕ್ಕ ಸಹಾಯ ಆಗೋದಿಲ್ಲ. ಸೊ ವ್ಯಾಕ್ಸಿನೇಷನ್, ಮಿನರಲ್ ಮಿಕ್ಸ್ಚರು, ನೀವು ಸರಿಯಾದ ನೀರು, ಸರಿಯಾದ ಆಹಾರ ಪದ್ಧತಿಯನ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ ಮರಿಗಳು ವೇಗವಾಗಿ ತೂಕ ಹೆಚ್ಚಿಸ್ಕೋಬಹುದು. ಸೊ ಫೈನಲ್ ಸಾರಾಂಶ ಏನಪ್ಪಾ ಅಂದ್ರ ನಿಮ್ ಮರಿಗಳಿಗೆ ಸರಿಯಾದ ಆಹಾರ ಪದ್ಧತಿ ಇದ್ರ, ನೀವು ಕೊಡುವಂತ ಫುಡ್ ಒಳಗ ಮಿನರಲ್ ಮಿಕ್ಸ್ಚರ್ ಅಂದ್ರ ಖನಿಜಾಂಶ ಇತ್ತಂದ್ರ, ಅದ್ರ ಜೊತೆಗೆ ಸ್ವಚ್ಛವಾಗಿರುವಂತ ನೀರು ಡೈಲಿ ನೀವು ಕುಡ್ಸಾತಿದ್ರಿ ಅಂದ್ರ ಮರಿಗಳು ಹೆಚ್ಚಾಗಿ ನೀರ್ ಕುಡಿಯಾತಿದ್ವು ಅಂದ್ರೆ ಡೈಜೆಷನ್ ಪವರ್ ಇಂಪ್ರೂವ್ ಆಗಿ ಮರಿಗಳು ಸರಿಯಾಗಿ ಆಹಾರ ತಿಂದು ತೂಕ ಹೆಚ್ಚಿಗೆ ಆಗುತ್ತ. ಸೊ ಇದ್ರ ಜೊತೆಗೆ ವ್ಯಾಕ್ಸಿನೇಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತ. ಸೊ ಈ ಎಲ್ಲಾ ಪ್ರೊಸೀಜರ್ ನ ನೀವು ಮೇಂಟೈನ್ ಮಾಡಾಕತ್ತೀರಿ ಅಂದ್ರ ನಿಮ್ ಮರಿಗಳನ್ನ ಆರಾಮಾಗಿ ತೂಕ ಹೆಚ್ಚು ಮಾಡ್ಬೋದು. 2-2.5 ತಿಂಗಳೊಳಗ ನಿಮ್ಮ ಮರಿಗಳು 15 kg ವರೆಗೂ ತೂಕ ಹೆಚ್ಚಿಗೆ ಮಾಡಿ ನೀವು ಸೇಲ್ ಮಾಡ್ಬೋದು. ಸೊ ಇಷ್ಟಿತ್ತು ಇವತ್ತಿನ ಮಾಹಿತಿ. ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ಸಿದ್ರ ಸೊ ಈಗ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡ್ರಿ, ಅಂಡ್ ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡ್ಲಿ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.